ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಷಿನ್ ಎಂಬ್ರಾಯ್ಡ್ರಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾನು ಬೇಸಿಕಲ್ಲಿ ಏನೇನು ಹೇಳಿದ್ದೀನಿ ಮತ್ತು ಇನ್ನೊಂದು ಸಲ ರಿಪೀಟ್ ಹೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇವಾಗ ನಮ್ಮದು ನೆಕ್ ಡಿಸೈನು ಮತ್ತು ಪ್ಯಾಚಸ್ಸು ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಇದು ನನ್ನ ಲಾಸ್ಟ್ ವಿಡಿಯೋ ಇದೆ, ಬೇಸಿಕ್ ಶೇಪ್ಸ್. ಇದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋದು. ಇವಾಗ ನೆಕ್ಸ್ಟ್ ವಿಡಿಯೋ ನಾನು ಬಂದುಬಿಟ್ಟು ನೆಕ್ಕನ್ನು ಹೇಗೆ ಡಿಸೈನ್ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇನ್ನೂ ಒಂದು ಸಲ ನೀವು ನನ್ನ ಕಡೆಯಿಂದ ರಿಕ್ವೆಸ್ಟ್, ನಿಮಗೆ ಇನ್ನೊಂದು ಸಲ ನೀವು ಪ್ರಾಕ್ಟೀಸ್ ಮಾಡಿ ಈ ಥರ ಅಂತ ಹೇಳಿ ಬೇಸಿಕ್ ಡಿಸೈನು ನೋಡಿ. ಮತ್ತೊಂದು ಸಲ ನಾನು ರಿಪೀಟ್ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಡಿಸೈನ್ ಪ್ರಾಕ್ಟೀಸ್ ಮಾಡಿಲ್ಲ ಅವರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದೆ. ಸೊ ಪ್ಲೀಸ್ ಪಕ್ಕ ಮಾಡಿ. ಇನ್ನೊಂದು ಸಲ ಹೇಳ್ಕೊಡ್ತಾ ಇದ್ದೀನಿ ನಾನು. ಇವಾಗ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಡೈರೆಕ್ಟ್ ನಿಮಗೆ ನೆಕ್ ಮೇಲೆ ಹೇಗೆ ಡಿಸೈನ್ ಹಾಕ್ಕೊಳ್ಬೇಕು ಆ್ಯಂಡ್ ಬುಟ್ಟಾಸ್ ಹೇಗೆ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತು ಫ್ಲವರ್ಸ್ ಹೇಗೆ ರೆಡಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಇದು ಹೇಗೆ ಬರ್ತಾಯಿದೆ ಅಂತ. ನಾರ್ಮಲಾಗಿ ಸ್ಟ್ರೇಟ್ ಸ್ಟಿಚ್ ಒಂದು ತೊಗೊಂಡಿದ್ದೀನಿ ಮತ್ತು 5 ನಂಬರ್ ಮೇಲೆ ಇಟ್ಕೊಂಡು ಒಂದು ಸ್ಟಿಚ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಇವಾಗ ನಾನು ಡಾಟ್ ಹಾಕ್ತಾಯಿದ್ದೀನಿ. 3ರಿಂದ 0, 3ರಿಂದ 0. ನೀವು ಪ್ರತಿಯೊಂದು ಡಿಸೈನು ಏನಿದೆಯಲ್ಲ, ನೀವು ಏನಿಲ್ಲ ಅಂದರೂ ಒಂದು 10 ಇಲ್ಲ 20 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಇವಾಗ ಮಾಡಿ, ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಹಾಕೋಕ್ಕೆ ಲೇಟ್ ಆಯಿತು. ಯಾಕಂದರೆ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಶಾಪಲ್ಲಿ ಭಾಳ ಕೆಲಸ ಇದೆ. ಸೊ ಇದೊಂದು ಸಲ ಬೇಸಿಕ್ ಶೇಪ್ ಹಾಕಿದ್ದೀನಿ, ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಇವಾಗೆಲ್ಲ ಬ್ರೈಡಲ್ ಬ್ಲೌಸ್ ಆರ್ಡ್ರಸ್ ಇದೆ. ಸೊ ನಾನು ನಿಮಗೆ ಅದನ್ನೇ ಹೇಳ್ಕೊಡ್ತಾ ಹಾಗೆ ಬ್ಲೌಸ್ ಮೇಲೆ ವರ್ಕು ಹಾಕ್ತೀನಿ. ಸೊ ಹಾಗಾಗಿ ಇದು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿ ಬೇಸಿಕ್ ಶೇಪ್ಸ್ಗಳು. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಡೈರೆಕ್ಟ್ ಬ್ಲೌಸ್ ಮೇಲೆ ಹೇಗೆ ವರ್ಕ್ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಏನಾದರೂ ಕನ್ಫ್ಯೂಸ್ ಇದ್ದರೆ ನಿಮಗೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನೋಡಿ ಇದು ಹೇಗೆ ಬರ್ತಾಯಿದೆ ಅಂತ ಹೇಳಿ. ಇದರಲ್ಲಿ ಜಿಗ್ಜಾಗು, ಲೀವ್ಸು, ಡಾಟ್ಸು, ಸ್ಟ್ರೇಟ್ ಲೈನು ಎಲ್ಲ ಇದೆ. ಇನ್ನೊಂದು ಸಲ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋ ಸಲುವಾಗಿ ನಾನು ಇನ್ನೊಂದು ಸಲ ವಿಡಿಯೋ ಮಾಡಿದ್ದೀನಿ ನೋಡಿ. ಯಾರೆಲ್ಲ ಇನ್ನೂ ಇರಲಿ ಬಿಡಪ್ಪ ಮಾಡೋಣ ಅಂತ ಅಂದ್ಕೊತ ಕೂಡಬೇಡಿ. ನಾನು ಯಾಕೆ ಹಾಕಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೊಂಡು ಸೊ ಪ್ರಾಕ್ಟೀಸ್ ಮಾಡಿ. ಮನೆಯಲ್ಲೇ ಕೂತ್ಕೊಂಡು ಈಸಿಯಾಗಿ ಕಲಿಬೋದು. ಯಾವುದೇ ರೀತಿ ಅಮೌಂಟ್ ಇಲ್ಲ, ಚಾರ್ಜ್ ಇಲ್ಲ. ನಿಮ್ಮ ಬ್ಲೌಸ್ನ ನೀವೇ ವರ್ಕ್ ಹಾಕ್ಕೊಳ್ಬೋದು. ಸ್ವಲ್ಪ ರೋಡ್ ಸೈಡ್ ಇದೆ ಶಾಪ್ ಅಂತ ಹೇಳಿ ಸ್ವಲ್ಪ ಸೌಂಡ್ ಬರ್ತಾಯಿದೆ ವೆಹಿಕಲ್ಸ್ದು. ನೋಡಿ, ಇದು ಮತ್ತೆ ಆಪೋಸಿಟ್ ಸೈಡ್ ತೊಗೋತಾ ಇದ್ದೀನಿ. ನೀವು ಕೆಳಗೆ ಮೇಲೆ 2 ಸೈಡ್ ಇರಬೇಕು. ಅಂದರೆ ಪ್ರಾಕ್ಟೀಸ್ ಆದರೆ ನಮಗೆ ಯಾವ ಥರ ಬೇಕು ಆ ಥರ ನಾವು ಬ್ಲೌಸಿಗೆ ಡಿಸೈನ್ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಯಾವುದೇ ರೀತಿ ನಂಬರ್ ಸೆಟ್ ಮಾಡಿಲ್ಲ. ಪೂರಾ ಬೇಸಿಕ್ ಶೇಪ್ನ ಏನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಲ್ಲ, ನಂಬರ್ ಸೆಟ್ ಮಾಡ್ದೇ ನಾನು ಈ ಥರ ವರ್ಕ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಸ್ವಲ್ಪ ಚೇಂಜ್ ಅನ್ನಿಸ್ಬೇಕು ಅಂತ ಹೇಳಿ ನಾನು ಮತ್ತೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಿಮಗೂ ಬೋರ್ ಆಗಬಾರ್ದಲ್ಲ ವಿಡಿಯೋ ನೋಡುವಾಗ. ಸೊ ಹಾಗಾಗಿ ಸ್ವಲ್ಪ ಕಲರ್ ಚೇಂಜಸ್ ಮಾಡಿಕೊಂಡೆ ನಾನು ವರ್ಕ್ ಹಾಕ್ತಾಯಿದ್ದೀನಿ. ನಾನು ಇಷ್ಟು ಟೈಮ್ ತೊಗೊಂಡು ನಿಮ್ಮ ಸಲುವಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಅಂದಮೇಲೆ ನೀವು ಯಾಕೆ ಕಲಿಬಾರ್ದು ಮನೆಯಲ್ಲೇ ಕೂತ್ಕೊಂಡು? ಸೊ ಪಕ್ಕ ಕಲೀರಿ. ಏನಾದರೂ ನಿಮಗೆ ಎಕ್ಸ್ಟ್ರಾ ಡಿಸೈನ್ ಬೇಕು, ಏನಾದರೂ ಕೇಳೋದಿದ್ದರೆ, ಕನ್ಫ್ಯೂಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ
ಸ್ವಲ್ಪ ಬೇಸಿಕ್ಸನ್ನ ಯೂಸ್ ಮಾಡ್ಕೊಂಡು ನೆಕ್ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನನಗೆ ಗೊತ್ತಾಗೋದು ಹೇಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಇಲ್ವಾ ಅಂತೇಳಿ ನನಗೆ ಕಾಮೆಂಟ್ ಮಾಡಿ, ಅಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಥರ ವಿಡಿಯೋ ಹಾಕಬೇಕು ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ನಿಮಗೆ ಬ್ಲೌಸ್ ಕಲಿಯೋದಿದೆಯಾ, ಲಾಂಗ್ ಫ್ರಾಕು, ಸ್ಯಾರಿಯಲ್ಲಿ ಇಲ್ಲ ಸ್ಯಾರಿ ಸ್ಟಿಚ್ಚಿಂಗು ಆ್ಯಂಡ್ ಬ್ಲೌಸು ಎಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ, ನಿಮಗೆ ಏನು ಬೇಕು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ಏನು ಕಲಿಸ್ಬೇಕು ಅಂಥೇಳಿ ನಾನು ಹೇಳ್ಕೊಡ್ತೀನಿ. ಇವಾಗ ನೋಡಿ ಚಿಕ್ಕ ಚಿಕ್ಕ ಡಾಟ್ನಲ್ಲೇ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಜಿಗ್ಜಾಗಾಗಿ. ಇದೇ ಥರ ನಾವು ಸ್ಟೋನ್ ಕೂಡ ಹಚ್ಬೋದು. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಇದೇ ರೀತಿ ಡಿಸೈನ್ ಮಾಡಿಕೊಂಡು ಸ್ಟೋನ್ನ ಹೇಗೆ ಹಚ್ಚಬೇಕು ಅಂಥೇಳಿ. ಫ್ರೇಮ್ ಆ ಸೈಡು ಕೊಡ್ತಾ ಇರಲಿಲ್ಲ, ಸೊ ನಾನು ಫ್ರೇಮ್ನ ಟರ್ನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಇದು ಡೋರಿ ಹಾಕಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಗಮ್ ಹಚ್ಚಿಲ್ಲ, ನೀವು ನೋಡ್ಬೋದು. ನಾನು ದಾರ ಎತ್ತಿ ತೋರಿಸ್ತಾ ಇದ್ದೀನಿ ನಿಮಗೆ. ಗಮ್ ಆಗಲಿ ಫೆವಿಕೋಲ್ ಯಾವುದೇ ರೀತಿ ನೀವು ಹಚ್ಚಬೇಡಿ, ಯಾಕಂದರೆ ನೀಡಲ್ ಖರಾಬಾಗುತ್ತೆ, ದಾರ ಕಟ್ಟಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಮತ್ತು ಸೂಜಿ ಕಟ್ಟಾದರೆ ನಿಮಗೆ ಪದೇ ಪದೇ ದಾರ ಕಟ್ಟಾಗೇ ಬರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಫೆವಿಕೋಲ್ ಆಗಲಿ ಅಂಟಾಗಲಿ ಹಚ್ಚಬೇಡಿ. ಹಾಗೆ ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ. ಬರಲ್ಲ ಅನ್ನೋದು ಯಾವುದೂ ಇಲ್ಲ, ಪ್ರಾಕ್ಟೀಸ್ ಮಾಡಿದರೆ ಎಲ್ಲ ಪಾಸಿಬಲು. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಾಲ್ ಬರುತ್ತೆ, ಕಸ್ಟಮರ್ದು. ಪ್ರತಿ ವಿಡಿಯೋನಲ್ಲಿ ನೀವು ನೋಡಿರ್ಬೋದು ಕಾಲ್ ಬರುತ್ತೆ. ಸೊ ನಾನು ಆಮೇಲೆ ಅಟೆಂಡ್ ಮಾಡ್ತೀನಿ, ಮೊದಲು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ ಅಂಥೇಳಿ. ನೋಡಿ ಭಾಳ ದಿನ ಆಗಿತ್ತು ವಿಡಿಯೋ ಹಾಕಿರಲಿಲ್ಲ, ಸೊ ಅದಕ್ಕೆ ಸಾರಿ. ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದರಿಂದ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಸ್ಟಿಚಿಂಗ್ ಕೆಲಸ ಮಾಡಿಲ್ಲ ಅಂದರೆ ನನಗೆ ನಡೆಯೋದಿಲ್ಲ. ಕಸ್ಟಮರ್ಸ್ ಬಟ್ಟೆ ಕೊಡಲೇಬೇಕಲ್ವ, ಶಾಪ್ ಇದೆ. ಸೊ ಹಾಗಾಗಿ ಟೈಮ್ ಸಿಕ್ಕಿರಲಿಲ್ಲ. ನೋಡಿ ಇವಾಗ ನಾನು ಸ್ಟೋನ್ ಮತ್ತು ಬಾಲ್ ಚೈನ್ ಕೂಡ ಹಚ್ತಾ ಇದ್ದೀನಿ. ನಾನೇನು ನಿಮಗೆ ಬೇಸಿಕಲ್ಲಿ ಡಿಸೈನ್ ಹೇಳಿದ್ದೆ ಪ್ರಾಕ್ಟೀಸ್ ಮಾಡೋ ಸಲುವಾಗಿ, ಅದನ್ನೇ ನಾನು ಮತ್ತು ರಿಪೀಟಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ. ಅದೇ ಥರ ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಿ. ಮೊದಲೊಂದೆರಡು ಸಲ ಸ್ಟಿಚ್ ಹಾಕ್ಕೊಂಡು ನಾವು ಕಂಟಿನ್ಯೂ ಆಗಿ ಸ್ಟೋನ್ಸ್ನ ಸ್ಟಿಚ್ ಮಾಡ್ಬೋದು. ನೋಡಿ ಹೇಗೆ ಬರುತ್ತಾ ಇದೆ ನೀಟಾಗಿ, ಎಲ್ಲಿ ಚೈನ್ ಕ್ರಾಸ್ ಆಗಿಲ್ಲ, ನಾನು ಯಾವುದೇ ರೀತಿ ಮಾರ್ಕ್ ಹಾಕ್ಕೊಂಡಿಲ್ಲ, ಹಾಗೆ ಹಚ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಸೈಜಿನ ಸ್ಟೋನ್ ಇದೆ. ಎಲ್ಲೂ ಚೈನ್ ಕಟ್ಟಾಗಲ್ಲ. ನಾವು ಪ್ರಾಕ್ಟೀಸ್ ಮಾಡಿದರೆ ಏನು ಸಹ ಮಾಡ್ಬೋದು ನಾವು ಅನ್ನೋದು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆದರೆ ಪ್ರಾಕ್ಟೀಸ್ ಮಾಡಿ ನೀವು. ಯೂಸಲಿ ಪ್ರಾಕ್ಟೀಸ್ ಕ್ಲಾಸ್ ಹಚ್ಚಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ತೀರಂತ ನನಗೆ ಗೊತ್ತು, ಯಾಕೆ ಮೊಬೈಲ್ ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಮನಸ್ಸು ಮಾಡಿದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಪಕ್ಕ. ಸೊ ಕಲಿಬೇಕು ಅಂತ ಒಂದು ಸಲ ಡಿಸೈಡ್ ಮಾಡಿದರೆ ಕಲೀಲೇಬೇಕು, ಹಾಗೇನಿಲ್ಲ. ಇವಾಗ ಮ್ಯಾರೇಜ್ ಸೀಸನ್ ಇದೆ, ನಿಮ್ಮ ಬ್ಲೌಸ್ನ ನೀವೇ ಹಾಕ್ಕೊಳ್ಬೋದು ಸ್ವಂತವಾಗಿ. ಇಲ್ಲ ನೀವು ಕಲಿತ್ರೆ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮನೆಯಲ್ಲೇ. ನಿಮ್ಮ ಹತ್ರ ಪಿಕೋ ಫಾಲ್ ಮಷಿನ್ ಇದ್ದರೆ ಈ ಥರ ಮಷಿನ್ ಒಂದು ಮೋಟ್ರನ್ನ ಸೆಟ್ ಮಾಡ್ಕೊಂಡು ತೊಗೊಳ್ಳಿ. ಈಸಿಯಾಗಿ ನೀವು ಮನೆಯಲ್ಲೇ ವರ್ಕ್ ಮಾಡ್ಬೋದು.
ನಿಮಗೆ ಸ್ಯಾರಿ ಕುಚ್ಚು ಕಲಿಯೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ನಾನು ಅದನ್ನು ಸಹ ಕಲಿಸ್ತೀನಿ. ನಿಮಗೆ ಏನು ಕಲಿಯೋದಿದೆ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ, ನಾನು ಅದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಕೇಕು ಮತ್ತು ಚಾಕ್ಲೇಟ್ಸ್ನ ಕಲಿಸ್ಬೇಕು ಅಂತ ಇದ್ದೀನಿ, ಬಟ್ ಟೈಮ್ ಇಲ್ಲ ಅಂಥೇಳಿ ಸುಮ್ಮನೆ ಆಗಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಮಂತ್ ವಿಡಿಯೋ ಬರುತ್ತೆ. ನೀವು ಮನೆಯಲ್ಲೇ ಹೈಜೆನಿಕ್ ಆಗಿ ಕೇಕ್ನ ಹೇಗೆ ರೆಡಿ ಮಾಡಬೇಕು ಅಂಥೇಳಿ. ಇವಾಗ ನೋಡಿ ಹೀಗೆ ಬಂದಿದೆ ವರ್ಕ್ ಅಂಥೇಳಿ. ಇದು ಸೊ ಪ್ಲೀಸ್ ನನ್ನ ಕಡೆಯಿಂದ ರಿಕ್ವೆಸ್ಟು, ಪ್ರಾಕ್ಟೀಸ್ ಮಾಡಿದಾದಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಏನು ಬೇಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.